ಸಚಿವ ಸಂಪುಟದಲ್ಲಿ ಮೈಸೂರು ಜಿಲ್ಲೆಗೆ ಒಂದೇ ಸ್ಥಾನ ನೀಡಿರತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟದಲ್ಲಿ ಮೈಸೂರು ಜಿಲ್ಲೆಗೆ ಒಂದೇ ಸ್ಥಾನ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಟ್ಟಿರಬಹುದು, ಆಡಳಿತದ ಮೇಲೆ ಹಿಡಿತವನ್ನ ಸಾಧಿಸಿದ್ದಾರೆ ಅಂದುಕೊಂಡಿದ್ದೆ. ಆದರೆ 6 ಬಾರಿ ಗೆದ್ದಿರುವಂತಹ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್, HC ಮಹದೇವಪ್ಪ ಹೆಸರು ಇಲ್ಲ. ತಮ್ಮ ಮಗನಿಗಾಗಿ ಜಿಲ್ಲಾ ನಾಯಕರನ್ನ ಸೈಡ್ ಲೈನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಾಪ್ ಸಿಂಹ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮೈಸೂರು ಜಿಲ್ಲೆಗೆ ಒಂದೇ ಒಂದು ಸ್ಥಾನವನ್ನ ಕೊಡಲಾಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಅವರು ಮಾತನಾಡಿರುವಂತದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಟ್ಟಿರ್ಬೋದು, ಆದರೆ ಆಡಳಿತದ ಮೇಲೆ, ಸಚಿವ ಸಂಪುಟ ಅದರ ರಚನೆಯ ಮೇಲೆ ತಮ್ಮ ಹಿಡಿತವನ್ನು ಖಂಡಿತ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಸಾಧಿಸ್ತಾರೆ. ನಮ್ಮ ಮೈಸೂರು ಭಾಗಕ್ಕೂ ನ್ಯಾಯನ ಕೊಡಿಸ್ತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇತ್ತು. ಆದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದರೆ, RR ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂಥ ಡಾಕ್ಟರ್ ಮಹದೇವಪ್ಪನವ್ರ ಹೆಸರು ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ, ದಲಿತ ಅಂತ ಏನು ಹೋರಾಟ ಮಾಡ್ಕೊಂಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ ಮೈಸೂರು ಜಿಲ್ಲೆನಲ್ಲಿ. ನಿಮ್ಮ ಮಗನ ತಲೆ ಮೇಲಿರುವಂಥ ಕಿರೀಟ ಅವರೊಬ್ಬನ ತಲೆ ಮೇಲೇ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂಥ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ತನ್ವೀರ್ ಸೇಠ್ ಅವರು ಬಂದರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂಥ ವ್ಯಕ್ತಿ. ಅವರು ಮಂತ್ರಿ ಆಗಿಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನು ಸಿದ್ದರಾಮಯ್ಯನವರೇ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.